ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಈಗ ತಮ್ಮ ಒಟ್ಟೂರಿ ಬಂದರೆ ಒಟ್ಟೂರಿ ಸಂಭ್ರಮ ಮನೆ ಮಾಡಿದೆ. ಸೊ ಬನ್ನಿ ನಿಮ್ಮ ಜೊತೆಗೆ ಗಿಲ್ಲಿದೆ ಮಾತಾಡ್ಸೋಣ. ಸೊ ಮೊದಲನೇದಾಗಿ ಗಿಲ್ಲಿ ಅವರೇ ಕಂಗ್ರಾಚುಲೇಷನ್ಸ್ ಗಿಲ್ಲಿ ಅವರೇ. ಥ್ಯಾಂಕ್ಸ್ ಅಣ್ಣ. ಸೊ ಈ ಒಂದು ಸಂಭ್ರಮ ಈ ಸಲ ಹೇಗೆ ಅನಿಸ್ತಾ ಇದೆ? ಅದೇ ನೋಡ್ತಾ ಇದ್ದೀರಲ್ಲ ಅಣ್ಣ, ನನಗೂ ಅದು ಅರಗಿಸ್ಕೊಳ್ಳೋಕೆ ಆಯ್ತಲ್ಲ ಈ ಸಂಭ್ರಮ ಸಡಗರ. ಅದೇ ನನ್ನ ಗೆಲುವನ್ನ ಅವ್ರ ಗೆಲುವು ಅಂತ ತಿಳ್ಕೊಂಡು ಈ ಥರ ಟ್ಯಾಟು ಹಾಕಿಸ್ಕೊಂಡು ಅಯ್ಯೋ ಅದೆಲ್ಲ ನಿಜವಾಗ್ಲೂ ಸೈಕ್ ಆಯ್ತಾ ಇದೆ ಸತ್ಯವಾಗ್ಲೂ ಕಾಣ. ಅಯ್ಯಪ್ಪ ಯೋಗ್ಯತೆನೂ ಇಲ್ಲ ನಮಗೆ. ಇಲ್ಲಿ ಏನು ಗೊತ್ತಾ, ಮದ್ದೂರಿಂದ ನೋಡ್ಕೊ ಬರ್ತಾ ಇದೀವಿ. ಇಡೀ ಮದ್ದೂರಿಂದ ಇಲ್ಲಿ ತನಕ ಸರಿ ಸುಮಾರು 30 ಕಿಲೋಮೀಟರ್ ಇದೆ. ಇಡೀ 30 ಕಿಲೋಮೀಟರ್ ಮತ್ತು ಲಕ್ಷಾಂತರ ಜನ ನಿಮ್ಮ ಪ್ರೀತಿಸ್ತಾರೆ, ಆರೈಸ್ತಿದ್ದಾರೆ, ನಿಮ್ಮನ್ನು ನೋಡಿ ಖುಷಿ ಪಟ್ಟಿದ್ದಾರೆ ಗಿಲ್ಲಿ. ಅದೇ ಅಣ್ಣ, ನನಗೂ ಅದೇ ಒಂದು ಶೋ ಈಗ ಸಿನಿಮಾದಲ್ಲಿ ಸಿನಿಮಾ ಸೂಪರ್ ಹಿಟ್ ಆಗಿ ಸಿನಿಮಾ ಕಟ್ಔಟ್ ಬಿಡೋದು, ಸಿನಿಮಾಗೆ ಈ ಥರ ಎಲ್ಲ ಆಗೋದು ನೋಡೋನಿ ನಾನು. ಒಂದು ಶೋ ಇಡೀ ಲೈಫನ್ನ ಈ ಥರ ಮಾಡುತ್ತೆ ಅಂದರೆ ಅದಕ್ಕಿಂತ ದೊಡ್ಡದು. ಎಕ್ಸ್ಪೆಕ್ಟ್ ಮಾಡಿದ್ರ ಈ ಲೆವೆಲ್ಗೆ ಜನ ಪ್ರೀತಿಸ್ತಾರೆ, ಈ ಲೆವೆಲ್ ನಮ್ಮನ್ನು ಆರಾಧಿಸ್ತಾರೆ ಅಂತ ಅಂದ್ಕೊಂಡಿದ್ರ ನೀವು? ಸತ್ಯವಾಗ್ಲು ಕನ್ಸ್ಮನ್ಸಲ್ಲ ಅನ್ಕೊಂಡಿದ್ದೆ. ಹೇಗೆ ಅನಿಸ್ತಾ ಇದೆ? ಒಂದು ದೊಡ್ಡ ಕನಸು ಅಂತ ಅನಿಸ್ತದೆಯಾ? ಇನ್ನೂ ಕನಸ್ತಾರನೇ ಫೀಲ್ ಆಯ್ತಾ ಇದೆ ನನಗೆ. ಬಿಗ್ ಬಾಸ್ ಹೋದಂಥ ಸಮಯದಲ್ಲಿ ಒಂದು ಹೇಳ್ತಾರೆ, ಫಸ್ಟ್ ವೀಕ್ ಹೇಳ್ತಾರೆ ಈ ಸಲ ಗಿಲ್ಲಿನ ವಿನ್ ಆಗೋದಂತೆ ಇಡೀ ಕರ್ನಾಟಕ ಮಾತಾಡುತ್ತೆ, ಇಡೀ ಕರ್ನಾಟಕ ಹೇಳುತ್ತೆ. ಸೊ ಅದಲ್ಲ, ಅದೇ ನನ್ನ ಪುಣ್ಯ ಅಣ್ಣ. ಎಲ್ಲರೂ ನನ್ನ ಒಂದು ಟ್ರೋಲ್ ಆಗಿದ್ದು ನೋಡಿಲ್ಲ, ಒಂದು ನೆಗೆಟಿವ್ ಆಗಿದ್ದು ನೋಡಿಲ್ಲ. ಎಲ್ಲರೂ ಅಷ್ಟೊಂದು ಪ್ರೀತಿ ಕೊಟ್ಟಾಗ ಬಾಯಿ ಮಾತನ್ನು ಹೇಳೋಕ್ಕಾಗಲ್ಲ.